ಬೈಕಲ್ಲಿ ಬರ್ತಿರೋ ಮೈಲೇಜ್ನ ಇನ್ಕ್ರೀಸ್ ಮಾಡೋಕ್ಕೆ 3 ಈಸಿ ಟಿಪ್ಸ್ ಕೊಡ್ತೀನಿ. ಬಟ್ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಏರ್ ಫಿಲ್ಟರ್ನ ರೆಗ್ಯುಲರಾಗಿ ಕ್ಲೀನ್ ಮಾಡೋದು. ನಿಮಗೆ ಗೊತ್ತಿದೆ ಇಂಡಿಯಾಲಿ ಎಷ್ಟು ಧೂಳಿದೆ ಅಂತ. ಸೊ ಏರ್ ಫಿಲ್ಟರ್ ಏನಾದರೂ ಜಾಸ್ತಿ ಡಸ್ಟ್ ಆಗಿ ಕ್ಲಾಗ್ ಆಯಿತು ಅಂತಂದರೆ ಇಂಜಿನ್ಗೆ ಪ್ರಾಪರಾಗಿ ಏರ್ ಸಪ್ಲೈ ಆಗಲ್ಲ. ಆ್ಯಂಡ್ ಏರ್ ಸಪ್ಲೈನ ಕಾಂಪನ್ಸೇಟ್ ಮಾಡೋದಕ್ಕೆ ಇಂಜಿನು ಜಾಸ್ತಿ ಫ್ಯೂಲ್ನ ಬರ್ನ್ ಮಾಡುತ್ತೆ. ರೆಗ್ಯುಲರಾಗಿ ನಿಮ್ಮ ಏರ್ ಫಿಲ್ಟರ್ನ ಕ್ಲೀನ್ ಮಾಡೋದ್ರಿಂದ ಇಂಜಿನ್ಗೆ ಪ್ರಾಪರಾಗಿ ಏರ್ ಸಪ್ಲೈ ಆಗುತ್ತೆ. ಸೊ ಪ್ರಾಪರಾಗಿ ಫ್ಯೂಲ್ ಬರ್ನ್ ಆಗೋದ್ರಿಂದ ಬೆಟರ್ ಮೈಲೇಜ್. ಕರೆಕ್ಟ್ ಟೈರ್ ಪ್ರೆಷರ್ ಮೇಂಟೈನ್. ನೆನಪಲ್ಲಿ ನಿಮ್ಮ ಬೈಕು ರೋಡ್ ಜೊತೆ ಕಾಂಟ್ಯಾಕ್ಟಲ್ಲಿ ಇರೋದು ಜಸ್ಟ್ ಈ ಟೈರ್ ಸರ್ಫೇಸಿಂದ. ಆ್ಯಂಡ್ ಕಾಂಟ್ಯಾಕ್ಟ್ ಪ್ಯಾಚ್ ಎಷ್ಟು ಜಾಸ್ತಿ ಆಗುತ್ತೋ ಫ್ರಿಕ್ಷನ್ ಅಷ್ಟು ಜಾಸ್ತಿ ಆ್ಯಂಡ್ ಮೈಲೇಜ್ ಕಮ್ಮಿ. ಆ್ಯಂಡ್ ಕಾಂಟ್ಯಾಕ್ಟ್ ಪ್ಯಾಚ್ ಕಮ್ಮಿ ಇತ್ತು ಅಂದರೆ ಫ್ರಿಕ್ಷನ್ ಕಮ್ಮಿ ಆ್ಯಂಡ್ ಮೈಲೇಜ್ ಜಾಸ್ತಿ. ಸೊ ನೀವೇನಾದರೂ ಕರೆಕ್ಟ್ ಟೈರ್ ಪ್ರೆಷರ್ನ ಮೇಂಟೈನ್ ಮಾಡಿದ್ರಿ ಅಂತಂದರೆ ಬೈಕಿಗೆ ಎಷ್ಟು ಬೇಕಷ್ಟು ಪ್ರಾಪರಾಗಿ ಗ್ರಿಪ್ ಸಿಗುತ್ತೆ ಆ್ಯಂಡ್ ನಿಮಗೆ ಮೈಲೇಜ್ ಸಹ ಇನ್ಕ್ರೀಸ್ ಆಗುತ್ತೆ. ಬೈಕು ಪ್ರತಿ ಸಲ ಸ್ಲೋ ಡೌನ್ ಆಗಿ ಪುನಃ ಆಕ್ಸಲೇಟ್ ಆಗಬೇಕು ಅಂತಂದರೆ ಜಾಸ್ತಿ ಫ್ಯೂಲ್ ಕನ್ಸ್ಯೂಮ್ ಮಾಡುತ್ತೆ. ಯಾಕೆಂದರೆ ಗಾಡಿನ ಲೋವರ್ ಸ್ಪೀಡಿಂದ ಪುನಃ ಸ್ಪೀಡ್ ಗೇನ್ ಮಾಡಬೇಕು ಅಂತಂದರೆ ಜಾಸ್ತಿ ಎನರ್ಜಿ ಬೇಕಿರುತ್ತೆ. ಸೊ ನಾವೇನಾದರೂ ಅನ್ನೆಸರಿ ಗೇರ್ ಶಿಫ್ಟ್ನ ಅವಾಯ್ಡ್ ಮಾಡಿದ್ವಿ ಅಂತಂದರೆ ಆಟೋಮೆಟಿಕ್ಕಾಗಿ ಮೈಲೇಜ್ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ರೈಡ್ ಮಾಡ್ತಿರ್ತೀರಾ ಆ್ಯಂಡ್ ಮುಂದೆ ಒಂದು ಟ್ರಾಫಿಕ್ ಸಿಗ್ನಲ್ ಕಾಣುತ್ತೆ. ಟ್ರಾಫಿಕ್ ಸಿಗ್ನಲ್ ಗಂಟೆ ಹೋಗಿ ಅಲ್ಲಿ ಸ್ಟಾಪ್ ಮಾಡಿ ನೀವು ಗಾಡಿನ ಪುನಃ ಮೂವ್ ಮಾಡಿದ್ರೆ ಫ್ಯೂಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸಿಗ್ನಲ್ ಕಾಣಿಸ್ದಾಗ್ಲೇ ಥ್ರಾಟಲ್ನ ಕ್ಲೋಸ್ ಮಾಡಿ ನೀವೇನಾದರೂ ಸಿಗ್ನಲ್ ರೀಚ್ ಆಗೋಷ್ಟರಲ್ಲಿ ಅದು ಗ್ರೀನ್ ಆಯಿತು ಅಂತಂದರೆ ಸೊ ನಿಮಗೆ ಗೇರ್ ಡೌನ್ ಮಾಡೋದಾಗಲಿ ಅಥವಾ ಗಾಡಿನ ಫುಲ್ಲಿ ಸ್ಟಾಪ್ ಮಾಡೋದಾಗಲಿ ಅವಶ್ಯಕತೆ ಬರಲ್ಲ. ಆ್ಯಂಡ್ ಅದರಿಂದಾಗಿ ನೀವು ಗೇರ್ ಶಿಫ್ಟ್ನ ಅವಾಯ್ಡ್ ಮಾಡ್ತೀರಾ. ಇಂಜಿನ್ಗೆ ಯಾವುದೇ ಅಡಿಷನಲ್ ಲೋಡ್ ಇಲ್ಲದೆ ಆ್ಯಂಡ್ ಅದರಿಂದ ಬೆಟರ್ ಮೈಲೇಜ್.